Hello students, welcome to your channel Parivartan Physics. Dear students, till now we have seen all the important questions as well as important questions with answers for part D, part C and part B. I mean, we have learnt all the questions of 5 marks, 3 marks and 2 marks. ರೈಟ್ ಇಷ್ಟು ಕೂಡ ನಾನು ಈಗ ಆಲ್ರೆಡಿ ಪ್ರೊವೈಡ್ ಮಾಡಿದ್ದೀನಿ. ಆ ಥರ ಆ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ ರಿಲೇಟೆಡ್ ಪಿ ಡಿ ಎಫ್ಸ್ ಕೂಡ ನಿಮ್ಗೆ ಕೊಟ್ಟಿದ್ದೀನಿ. ಕ್ವೆಶನ್ಸ್ ಒಂದು ಪಿ ಡಿ ಎಫ್ ಅದ, ಕ್ವೆಶನ್ ವಿತ್ ಆನ್ಸರ್ಸ್ ಕೂಡ ಒಂದು ಪಿ ಡಿ ಎಫ್ ಅದ. ಆ ಪಿ ಡಿ ಎಫ್ ಲಿಂಕ್ಸ್ ಕೂಡ ನಾನು ನಿಮ್ಗೆ ಆ ವಿಡಿಯೋಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿದ್ದೆ. ಇಫ್ ಯು ಹವ್ ನಾಟ್ ವಾಚ್ ದಟ್ ವಿಡಿಯೋ ದೆನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಅದ್ರ ಲಿಂಕ್ ಕೊಟ್ಟಿರ್ತೀನಿ. ಪ್ಲಸ್ ಇಲ್ಲಿ ಐ ಬಟನ್ ಮೇಲೂ ಕೂಡ ನಿಮ್ಗೆ ಅದ್ರ ಲಿಂಕ್ ಸಿಗ್ತದೆ. ಇಫ್ ಯು ಕ್ಲಿಕ್ ಇಟ್ ಯು ವಿಲ್ ಡೈರೆಕ್ಟ್ಲಿ ಗೋ ಫಾರ್ ದಟ್ ವಿಡಿಯೋ. ಆ ವಿಡಿಯೋ ನೋಡ್ರಿ. ಆ ವಿಡಿಯೋ ಒಳಗೆ ನಾ ಆ ಪಿ ಡಿ ಎಫ್ ಬಗ್ಗೆ ನಿಮ್ಗೆಲ್ಲ ಕ್ಲಿಯರ್ ಹೇಳಿದ್ದೀನಿ. ಪ್ಲಸ್ ಆ ಪಿ ಡಿ ಎಫ್ ಕೂಡ ನಿಮ್ಗೆ ಅದ್ರದ್ದು ಲಿಂಕ್ ಕೂಡ ನಿಮ್ಗೆ ಅಲ್ಲಿ ಸಿಗ್ತದೆ. Right? Okay. And many of you were asking me about MCQs. See, one thing I will tell you very clearly and directly. MCQs ಯಾರು ಕೂಡ ಇವ ಬರ್ತಾವ ಇವತ್ತು ನಷ್ಟ ಮಾಡ್ರಿ ಅಂತ ಯಾರು ಹೇಳಿಕ್ ಬರೋದಿಲ್ಲ. Nobody can tell that. Even if I say or someone say, we can't say that these MCQs only will come. ಬಟ್ ಬೋರ್ಡ್ MCQs ನ ಒಂದ್ ಹೇಳ್ಬೋದ್ರಿ. ಈಗೇನ್ ನಮಗೆ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ MCQs ಬರ್ತಾವ. ಈ MCQs ಯಾವ ತರ ಇರ್ತಾವಪ್ಪ ಅಂದ್ರೆ ಇವು ಕ್ಯಾಲ್ಕುಲೇಟಿವ್ ಇರಂಗಿಲ್ಲ. ಫಸ್ಟ್ ಥಿಂಗ್ ದೇ ವಿಲ್ ನಾಟ್ ಬಿ ಕ್ಯಾಲ್ಕುಲೇಟಿವ್ ಲೈಕ್ CET ನೀಟ್ JEE ನಾವು ಏನು ಪ್ರಿಪರೇಷನ್ ಮಾಡ್ತೀವಲ್ಲ ಆ ತರದ್ದು MCQsಗಳು ಇಲ್ಲಿ ಇರಂಗಿಲ್ಲ. ಇವು ಪ್ಯೂರ್ಲಿ ಕಾನ್ಸೆಪ್ಟ್ ಬೇಸ್ಡ್, ರೈಟ್, ಫಾರ್ಮುಲಾ ಬೇಸ್ಡ್, ರಿಲೇಷನ್ಸ್ ಬೇಸ್ಡ್, ಗ್ರಾಫ್ ಬೇಸ್ಡ್, ಆಮೇಲೆ ಪ್ರೊಪೋರ್ಷನಾಲಿಟಿ ಬೇಸ್ಡ್, ರೈಟ್. ಆಮೇಲೆ ಒಟ್ರಾಗ ಏನ್ರಿ ನೀವು ಡೆಫಿನೇಷನ್, ಲಾಸ್, ಯೂನಿಟ್ಸ್, ಡೈಮೆನ್ಷನ್ಸ್, ರಿಲೇಷನ್ಸ್, ಗ್ರಾಫ್ಸ್, ರೈಟ್, ಈ ತರ ಏನೇನ್ ಅದಾವಲ್ಲ ಯೂನಿಟ್ಸ್ ಆಗಿರ್ಬೋದು, ವ್ಯಾಲ್ಯೂಸ್ ಆಗಿರ್ಬೋದು, ಕಾನ್ಸೆಪ್ಟ್ ಬೇಸ್ಡ್ ನಮಗೆ ಕ್ವೆಶನ್ಸ್ಗಳು ಇರ್ತಾವ್ರಿ. ಸೊ MCQs ಒಳಗೆ 15 out of 15 ಸ್ಕೋರ್ ಮಾಡಬೇಕಾದ್ರೆ ಏನು ಓದಬೇಕು? ವಾಟ್ ವಿ ಹ್ಯಾವ್ ಟು ರೀಡ್. ಸೊ ಇನ್ ದಿಸ್ ವಿಡಿಯೋ ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ಯು ದ MCQs ಅಂದ್ರೆ ಕ್ವೆಶನ್ ಆನ್ಸರ್ಸ್, ಕ್ವೆಶನ್ ವಿತ್ 4 ಆಪ್ಷನ್ಸ್, ಈ ತರನ MCQs ಕೊಡಂಗಿಲ್ಲ. ಬಟ್ ಈ MCQs ಗಳನ್ನ ನೀವು 15 out of 15 ಸ್ಕೋರ್ ಮಾಡಬೇಕಾದ್ರೆ, MCQs ಗಳಿಗೆ ನೀವು ಆನ್ಸರ್ ಮಾಡಬೇಕಾದ್ರೆ ಏನು ಓದಬೇಕು? ವಾಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯು ಹ್ಯಾವ್ ಟು ರೀಡ್ ಟು ಸ್ಕೋರ್ 15 on 15 in MCQs? That I am going to provide you. Right? So here we are going to discuss about MCQs golden points. Golden points ಅಂತಂದ್ರೆ ಏನ? From all 14 chapters of second PUC I have extracted important points on which MCQs can be framed. There is a possibility of framing the MCQs on these points. ಸೊ ಇವೆಲ್ಲ ಪಾಯಿಂಟ್ಸ್ ಗಳನ್ನ ನೀವು ಓದ್ಬಿಟ್ರೆ ಇದ್ರ ಮೇಲೆ ಯಾವುದೇ ರೀತಿಯಾದಂತಹ ಕ್ವೆಶನ್ಸ್ ಗಳು ಅರೈಸ್ ಆದ್ರೂ ಕೂಡ ನೀವು ಅದಕ್ಕೆ ಆನ್ಸರ್ ಮಾಡಬಹುದು. ಯು ವಿಲ್ ಗೆಟ್ ಅನ್ ಐಡಿಯಾ ಅಂಡ್ ಯು ವಿಲ್ ಶ್ಯೂರ್ಲಿ ಚೂಸ್ ಅ ಕರೆಕ್ಟ್ ಆಪ್ಷನ್ ದೇರ್. Right? So let me show you how those points I have framed. See, this is second PUC physics golden points for MCQs. Right? ಈಗ ನಾ ಚಾಪ್ಟರ್ ವೈಸ್ ಇಲ್ಲಿ ಪಾಯಿಂಟ್ಸ್ ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂತ ಹೋಗಿದ್ದೀನಿ. ಚಾಪ್ಟರ್ ನಂಬರ್ 1 ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಗೋಲ್ಡನ್ ಪಾಯಿಂಟ್. ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ ಇಲ್ಲಿ ಕ್ವಾಂಟೈಸೇಷನ್ ರೂಲ್ ಅದ. ಆಮೇಲೆ ಈಗ ನಮಗೆ Q is equal to N into E. ಆಮೇಲೆ ನೋಡ್ರಿ ನಮಗೆ ಆಲ್ರೆಡಿ ಗೊತ್ತದ ಚಾರ್ಜಸ್ ವಿಲ್ ನಾಟ್ ಬಿ ಇನ್ ಫ್ರಾಕ್ಷನ್ ಅಂದ್ರೆ ಡೆಸಿಮಲ್ ಒಳಗೆ ಇರಂಗಿಲ್ಲ. 1.5 2.5 ಈ ತರ ಇರಂಗಿಲ್ಲ. ಆ ತರದ್ದು ಇರೋದನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಏನೇನ್ ಬೇಕಲ್ಲ ಯಾವ್ಯಾವ ಪಾಯಿಂಟ್ಸ್ ಮೇಲೆ ಅವರು ನಮಗೆ ಕ್ವೆಶನ್ಸ್ ಗಳನ್ನ ಅರೈಸ್ ಮಾಡಬಹುದು ಅಂತ ಅನಿಸುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಮಗೆ ಫೋರ್ಸ್ ಮತ್ತೆ ಡಿಸ್ಟೆನ್ಸ್ ನಡುವೆ ನಮಗೆ ರಿಲೇಷನ್ ಕೇಳ್ತಾರೆ. F is inversely proportional to distance square. ಸೊ ಡಿಸ್ಟೆನ್ಸ್ ನೀವು ಡಬಲ್ ಮಾಡಿದ್ರೆ ಫೋರ್ಸ್ 1/4 ಆಗ್ತದೆ. ಡಿಸ್ಟೆನ್ಸ್ ನೀವು ಹಾಫ್ ಮಾಡಿದ್ರೆ ಫೋರ್ಸ್ 4 times ಇನ್ಕ್ರೀಸ್ ಆಗ್ತದೆ. ಸೊ ಲೈಕ್ ದಿಸ್ ಈ ತರ ರಿಲೇಷನ್ಸ್ ಮೇಲೆ ನಮಗೆ ಅವ್ರು ಕೇಳಬಹುದು. ಸೊ ಹಿಂಗ ಏನಿರ್ತಾವಲ್ಲ ಈ ತರ ಏನೇನ್ ಪಾಸಿಬಿಲಿಟೀಸ್ ಅದಾವ. ಈಗ ನಾವು ಡೈಎಲೆಕ್ಟ್ರಿಕ್ ಮೀಡಿಯಂ ಹಾಕೊಂಡ್ರೆ ಫೋರ್ಸ್ K times ಕಡಿಮೆ ಆಗ್ತದೆ. ರೈಟ್, ಮೆಟಲ್ಸ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇನ್ಫೈನೈಟ್ ಇರ್ತದ್ರಿ. ಸೊ ಫೋರ್ಸ್ ಬಿಟ್ವೀನ್ ದಮ್ ವಿಲ್ ಬಿಕಮ್ 0. ಸೊ ಈ ತರ ಎಲ್ಲೆಲ್ಲಿ ಕ್ವೆಶನ್ಸ್ ಗಳನ್ನ ಫ್ರೇಮ್ ಮಾಡುವಂತ ಪಾಸಿಬಿಲಿಟಿ ಅದ ಆ ಎಲ್ಲಾ ಪಾಯಿಂಟ್ಸ್ ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿ ನಾನು ಇಲ್ಲಿ ಹಾಕಿದ್ದದ್ರಿ. ರೈಟ್, ಇವೆಲ್ಲ ಚಾಪ್ಟರ್ ವೈಸ್ ಪಾಯಿಂಟ್ಸ್ ಗಳು ಅದಾವ್ರಿ. ಸೊ ಇದು ಫಸ್ಟ್ ಚಾಪ್ಟರ್ ಆಯ್ತಾ. ಇದು ಎಲೆಕ್ಟ್ರಿಕ್ ಡೈಪೋಲ್, ಆಮೇಲೆ ಇಲ್ಲಿ ನಮ್ಗೆ ಎಲೆಕ್ಟ್ರಿಕ್ ಫ್ಲಕ್ಸ್, ಇದು ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್. ಅದಾಗಿದ್ಮೇಲೆ ನಮ್ಗೆ ಬರ್ತದ್ರಿ ಹಿಯರ್ ಇಲ್ಲಿ ನೋಡ್ರಿ ಇಲ್ಲಿ ಕೆಲವೊಂದಿಷ್ಟು ಈ ಚಾಪ್ಟರ್ದಾಗ ಬರುವಂತ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಾಂಟಿಟೀಸ್ ಗಳನ್ನ ಇಲ್ಲಿ ಕೊಟ್ಟಿದ್ದೀನಿ. ಇವತ್ತು ಕೂಡ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ರೈಟ್, ಆಲ್ ಫಾರ್ಮುಲಾಸ್ ಆರ್ ಕವರ್ಡ್ ಇನ್ ದಿಸ್. ಆಮೇಲೆ ಸೆಕೆಂಡ್ ಚಾಪ್ಟರ್ ಸ್ಟಾರ್ಟ್ ಆಗ್ತದ್ರಿ. ಈ ತರ ಚಾಪ್ಟರ್ ವೈಸ್ ಪಾಯಿಂಟ್ಸ್ ಗಳನ್ನ ನಾನು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಬೈ ರೀಡಿಂಗ್ ದಿಸ್ ಚಾಪ್ಟರ್ ಐ ಆಮ್ ಶ್ಯೂರ್ ಯು ವಿಲ್ ಸ್ಕೋರ್ 15 on 15 ಇನ್ MCQs. ಸೊ ನೀವು ರೆಗ್ಯುಲರ್ 5 mark 3 mark ಮತ್ತೆ 2 marks ಕ್ವೆಶನ್ಸ್ ನೀವೇನ್ ಪ್ರಿಪರೇಷನ್ ಮಾಡ್ತೀರಿ ಆ ಪ್ರಿಪರೇಷನ್ ಮೇಲೆ ನಿಮಗೆ ಮ್ಯಾಕ್ಸಿಮಮ್ ನಾಲೆಜ್ ಬಂದಿರ್ತದ್ರಿ MCQs ಗಳನ್ನ ಅಟೆಂಪ್ಟ್ ಮಾಡ್ಲಿಕ್ಕೆ. ರೈಟ್, ಸೊ ಬಿಯಾಂಡ್ ದಾಟ್ ಈಗ ನೀವೇನ್ 5 mark ನ್ಯೂಮರಿಕಲ್ಸ್, 5 mark ಡೆರಿವೇಶನ್ಸ್, 3 marks 2 marks ಇವೆಲ್ಲಾನು ಕೂಡ ಕವರ್ ಮಾಡಿರ್ತೀರಿ ಈಗ ಆಲ್ರೆಡಿ. ಯಾಕಂದ್ರೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಈಗ ಆಲ್ರೆಡಿ ಅದೆಲ್ಲ ಮುಗ್ದಿರ್ತದ್ರಿ. ಬಹಳದರ ನೀವು ರಿವೈಸ್ ಮಾಡ್ತಿರ್ತೀರಿ. ರೈಟ್, ಸೊ ಇದೆಲ್ಲ ಆಗಿದ್ಮೇಲೆ MCQs ಅಂತೇಳಿ ನೀವೇನಾದ್ರೂ ಸಪರೇಟ್ ಪ್ರಿಪೇರ್ ಮಾಡಬೇಕಾದ್ರೆ ಇದನ್ನ ನೀವು ರೆಫರ್ ಮಾಡಬಹುದು. ದಿಸ್ ವಿಲ್ 100% ಹೆಲ್ಪ್ ಯು ಇನ್ ಸ್ಕೋರಿಂಗ್ 15 on 15 ಫಾರ್ ಯೋರ್ MCQs. ರೈಟ್, ಸೊ ಈ PDF ಏನದ, ಈ PDF ಲಿಂಕ್ ನಾನು ಪರಿವರ್ತನ್ ಫಿಸಿಕ್ಸ್ ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸ್ಆಪ್ ಚಾನಲ್ ಒಳಗೆ ಹಾಕಿರ್ತೀನಿ. ಸೊ ಆ ಎರಡೂ ಚಾನಲ್ ಹೋಗಬೇಕಾದಂತ ಲಿಂಕ್ಸ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಸಿಗ್ತಾವೆ. ದೇರ್ ಯು ವಿಲ್ ಫೈಂಡ್ ದ ಲಿಂಕ್ಸ್ ಫಾರ್ Telegram channel as well as WhatsApp channel. Go to those channels. I will sure post this PDF there and you can download it and get it printed and then you go through it.
right? So that's all about the golden points for MCQs. So that will help you in preparing for your MCQs, right? So dear students, if you like the content of this channel, please don't forget to subscribe and share the video, share the channel with your friends as well as juniors. ಆಮೇಲೆ ಈಗ ಆಲ್ರೆಡಿ ಎಲ್ಲ ಪ್ರಾಕ್ಟಿಕಲ್ ಸೀರೀಸ್ಗಳನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಎಲ್ಲರದು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಪ್ರಾಬಬ್ಲಿ ಮುಗಿದಿದಾವ ಅಂತ ನಾನು ಅನ್ಕೊಂತೀನಿ. ಮೋಸ್ಟ್ ಪ್ರಾಬಬ್ಲಿ ಮುಗ್ದಿರ್ಲಿಲ್ಲ ಅಂತಂದ್ರೆ ಯು ಕ್ಯಾನ್ ವಾಚ್ ದ ವಿಡಿಯೋಸ್ ಆಫ್ ಸೆಕೆಂಡ್ PUC ಎಕ್ಸ್ಪೆರಿಮೆಂಟ್ಸ್. ಐ ಹ್ಯಾವ್ ಪರ್ಫಾರ್ಮ್ಡ್ ಅಂಡ್ ಐ ಅಪ್ಲೋಡೆಡ್ ದ ವಿಡಿಯೋಸ್. ಇದನ್ ಬಿಟ್ಟು ಇನ್ ನಿಮ್ಮದು ಬೋರ್ಡ್ ಎಕ್ಸಾಮ್ ತಯಾರಿದಂತೂ ಈಗ ನಾ ಪಾರ್ಟ್ ಡಿ ಆಯ್ತು, ಪಾರ್ಟ್ ಸಿ ಆಯ್ತು, ಪಾರ್ಟ್ ಬಿ ಆಯ್ತು, ಪಾರ್ಟ್ ಎ ನಮಗೆ MCQs ಫಿಲ್ ಇನ್ ದ ಬ್ಲಾಂಕ್ಸ್ ಬೇಕಾದಂತ ಅದು ಕೂಡ ಇಲ್ಲೆಲ್ಲ ನಾನು ಪ್ರೊವೈಡ್ ಮಾಡಿದ್ದೀನಿ. ಸೊ ಬೋರ್ಡ್ ಎಕ್ಸಾಮ್ ಬೇಕಾದಂತ ಎಲ್ಲ ಮಟೀರಿಯಲ್ ನಾನು ಇವಾಗ ಪ್ರೊವೈಡ್ ಮಾಡಿದ್ದೀನಿ. ಈ ನೆಕ್ಸ್ಟ್ ನಿಮ್ದು ಬೋರ್ಡ್ ಎಕ್ಸಾಮ್ ಮುಗಿದ ಕೂಡಲೇ CET ಇರ್ತದ್ರಿ. ಸೊ CET ಪ್ರಿಪರೇಷನ್ ಅಂತೇಳಿ ಈ ವರ್ಷ ನಾ ಸ್ಟಾರ್ಟ್ ಮಾಡಿದ ಸೀರೀಸ್ ಏನದ ಅದು ವೇ ಆಪ್ಟಿಕ್ಸ್ ಬಂದ್ ನಿಂತದ್ರಿ. ಚಾಪ್ಟರ್ 1 ಹಿಡ್ಕೊಂಡು 10 ಚಾಪ್ಟರ್ಸ್ ಆಗಿದಾವೆ. ಇನ್ 4 ಚಾಪ್ಟರ್ಸ್ ಏನದಾವಲ್ಲ ಆ 4 ಚಾಪ್ಟರ್ಸ್ ಕೂಡ ನಾನು ಕವರ್ ಮಾಡ್ತೀನಿ. ಅಂಡ್ ಆಸ್ ಮೆನಿ ಆಸ್ ಪಾಸಿಬಲ್ ಫಸ್ಟ್ PUC ಚಾಪ್ಟರ್ಸ್ ಕೂಡ ನಾನು ಕವರ್ ಮಾಡ್ಕೊಡ್ತೀನಿ. ಇಫ್ ಯು ಆರ್ ನಾಟ್ ವಾಚ್ಡ್ ದೋಸ್ ವಿಡಿಯೋಸ್, ಆ ವಿಡಿಯೋಸ್ಗಳನ್ನು ಕೂಡ ಅಬ್ಸರ್ವ್ ನೋಡ್ರಿ, ವಾಚ್ ಮಾಡ್ರಿ. ಯು ವಿಲ್ ಗೆಟ್ ಅ ವೆರಿ ಗುಡ್ ಕಾನ್ಫಿಡೆನ್ಸ್ ಫಾರ್ CET 2026, right? Dear students, don't forget to subscribe and share the video. Please keep supporting and watching the channel. Thank you. We'll meet again in the next video. Thank you.